ಹಲೋ ಗೈಸ್, ಟೈಮ್ ಬಂದುಬಿಟ್ಟು ಬೆಳಗಿನ ಜಾವ 6:30. ಸೊ ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗಬೇಕಾಗಿ ಬಂತು. ಸೊ ಟ್ರೈನ್ನ ಕ್ಯಾಚ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಈ ಟ್ರೈನ್ ಬಂದುಬಿಟ್ಟು ಯೂಶ್ವಲಿ ಶಿವಮೊಗ್ಗದಿಂದ ಬೆಂಗಳೂರಿಗೆ 5:15 ಹೊರಡುತ್ತೆ. ಬಟ್ ಇವತ್ತು ಅನ್ಫಾರ್ಚುನೇಟ್ಲಿ ಡಿಲೇ ಆಗಿ ಹೋಗ್ಬಿಟ್ಟಿದೆ. ಮತ್ತು ಟ್ರೈನ್ ಹತ್ಬಿಟ್ಟು ನೋಡಿದಾಗ ನನಗೆ ಶಾಕಿಂಗ್ ಅನ್ನಿಸ್ತು. ಯಾಕೆ ಅಂತಂದರೆ ನನಗೆ ಯೂಶ್ವಲಿ ಪುಷ್ ಬ್ಯಾಕ್ ಫೆಸಿಲಿಟಿ ಇರ್ತಕ್ಕಂತಹ ಸೀಟ್ಸನ್ನು ಈ ಶತಾಬ್ದಿ ಪ್ರೊವೈಡ್ ಮಾಡ್ತಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಈ ಒಂದೇ ಒಂದು ಕಂಪಾರ್ಟ್ಮೆಂಟ್ ಅಂದರೆ D13 ಕಂಪಾರ್ಟ್ಮೆಂಟಲ್ಲಿ ನಮ್ಮ ಸೀಟ್ ರಿಸರ್ವ್ ಆಗಿ ಈ ಥರ ಜನರಲ್ ಬೋಗಿ ಥರ ಸೀಟಲ್ಲಿ ಬಿದ್ದುಬಿಟ್ಟಿದೆ. ಸೊ ನಿಮಗೆ ಯಾವ ಥರ ಪ್ರಿಫರ್ಡ್ ಬೋಗಿಯಲ್ಲೇ ಸೀಟ್ನ ರಿಸರ್ವ್ ಮಾಡೋದು ಮತ್ತು ಸೀಟ್ನ ಫ್ರೀಯಾಗಿ ಹೇಗೆ AC-ಗೆ ಅಪ್ಗ್ರೇಡ್ ಮಾಡೋದು ಅಂತ ವೀಡಿಯೋನಲ್ಲಿ ತಿಳಿಸ್ಕೊಡ್ತೇನೆ. ಸ್ಕಿಪ್ ಮಾಡೋದಲ್ಲೇ ಕೊನೆ ತನಕ ನೋಡಿ. ಟ್ರೈನ್ ಏನೋ ಹೊರಡ್ತು. ಆ್ಯಕ್ಚುಲಿ 1 hour 15 minutes ಡಿಲೇ ಇದೆ. ಸೊ ಬನ್ನಿ ನೋಡೋಣ ಎಷ್ಟೊತ್ತಿಗೆ ಈ ಟ್ರೈನ್ ಮೆಜೆಸ್ಟಿಕ್ ಮುಟ್ಟತ್ತೆ ಅಂತ. ಮತ್ತು ಇಲ್ಲಿ ನೀವು ನೋಡಬಹುದು ವೆದರ್ ಬಂದುಬಿಟ್ಟು ತುಂಬಾ ಸಖತ್ತಾಗಿ ಅನ್ನಿಸ್ತು. ಬೆಳಗಿನ ಜಾವ ಲೈಟಾಗಿ ಮಂಜು ಕೂಡ ಬೀಳ್ತಾ ಇತ್ತು. ಹಾಗೆಯೇ ಮನೆಯಿಂದ ತಂದಿರೋ ಅವಲಕ್ಕಿ ಬ್ರೇಕ್ಫಾಸ್ಟನ್ನು ತಿಂದ್ಬಿಟ್ಟು ಮುಗಿಸಿದ್ದು. ಎಲ್ಲ ಬೋಗಿ ಬಂದುಬಿಟ್ಟು ರಿಸಾರ್ಟ್ ಬೋಗಿ ಆಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಮಾತ್ರ ಆ ಥರ ಡಿಫ್ರೆಂಟ್ ಸೀಟಿಂಗ್ ಸ್ಟೈಲ್ ಆಪ್ಷನ್ ಸಿಕ್ಕಿತ್ತು. ಬಟ್ ನಾವು ಬಂದುಬಿಟ್ಟು ಬೇರೆ ಕಂಪಾರ್ಟ್ಮೆಂಟಲ್ಲಿ ಚೆಕ್ ಮಾಡಿದಾಗ ಕೆಲವೊಂದು ಸೀಟ್ಸ್ ವೇಕೆಂಟ್ ಇತ್ತು. ಸೊ ಅಲ್ಲೇ ಕೂತ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಸೊ ನೀವೇನಾದರೂ IRCTC ಆ್ಯಪ್ ಅಥವಾ ವೆಬ್ಸೈಟಲ್ಲಿ ಟಿಕೆಟ್ನ ಬುಕ್ ಮಾಡ್ತಿದ್ರೆ ಈ ಪ್ರಿಫರ್ಡ್ ಕೋಚ್ ನಂಬರ್ ಅನ್ನೋ ಒಂದು ಆಪ್ಷನನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಇಷ್ಟವಾದಂತಹ ಕೋಚಲ್ಲೇ ಟಿಕೆಟ್ನ ಬುಕ್ ಮಾಡ್ಕೋಬಹುದು. ನೀವು ಯಾವಾಗಲೂ ಟಿಕೆಟ್ನ ಬುಕ್ ಮಾಡಬೇಕಾದ್ರೆ ಕನ್ಸಿಡರ್ ಫಾರ್ ಆಟೋ ಅಪ್ಗ್ರೇಡೇಷನ್ ಅನ್ನೋ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ತಾಯಿರಿ. ಏನಕ್ಕಪ್ಪ ಅಂತಂದರೆ ಕೆಲವೊಮ್ಮೆ ಚಾರ್ಟ್ ಪ್ರಿಪೇರ್ ಆದಾಗ ಬೈ ಡಿಫಾಲ್ಟ್ ಆಗಿ ನಿಮಗೆ ವಿತೌಟ್ ಚಾರ್ಜಿಂಗ್ ಎನಿ ಎಕ್ಸ್ಟ್ರಾ ಮನಿ ಫ್ರೀಯಾಗಿಯೇ ನಿಮಗೆ ಹೈಯರ್ ಕ್ಲಾಸ್ಗೆ ಟಿಕೆಟ್ ಅಪ್ಗ್ರೇಡ್ ಆಗುತ್ತೆ. ಅಂದರೆ ಇನ್ ಕೇಸ್ ನೀವೇನಾದರೂ ನಾರ್ಮಲ್ ಸೆಕೆಂಡ್ ಕ್ಲಾಸ್ ಸೀಟಿಂಗ್ ಅಥವಾ ನಾರ್ಮಲ್ ಸ್ಲೀಪರ್ ಬುಕ್ ಮಾಡಿದರೆ 2 AC ಅಥವಾ 1 AC-ಗೆ ಅಪ್ಗ್ರೇಡ್ ಆಗೋ ಪಾಸಿಬಿಲಿಟೀಸ್ ಇರುತ್ತೆ. ಟೈಮ್ ಆಲ್ರೆಡಿ 7:42 ಆಗಿತ್ತು. ಸೊ ಟ್ರೈನ್ ಬೀರೂರಿಂದ ಹೊರಡ್ತು. ಸೊ ಮೆಜಾರಿಟಿ ಆಫ್ ದ ಕೇಸಸ್ಸಲ್ಲಿ ಜನಶತಾಬ್ದಿ ಆನ್ ಟೈಮೇ ಇರುತ್ತೆ ಮತ್ತು ಇದಕ್ಕೆ ಹೈಯೆಸ್ಟ್ ಪ್ರಯಾರಿಟಿ ಕೂಡ ಕೊಡ್ತಾರೆ. ಬಟ್ ಕೆಲವೊಂದು ರೇರ್ ಸಿಚುವೇಷನಲ್ಲಿ ಈ ಥರ ಡಿಲೇ ಆಗೋಗ್ಬಿಡುತ್ತೆ. ಡಿಲೇ ಆದಾಗ ನಿಮಗೆ ಮೆಸೇಜಲ್ಲಿ ಇಂಟಿಮೇಷನ್ ಮಾಡಿ. ಸೊ ಅರೌಂಡ್ 8:20 ಅಷ್ಟೊತ್ತಿಗೆ ಟ್ರೈನ್ ಅರಸೀಕೆರೆ ರೀಚ್ ಆಯಿತು. ಸೊ ನಾನು ಅಂದ್ಕೊಂಡಿದ್ದೆ ಬೆಂಗಳೂರು ಜಲ್ದಿ ಮುಟ್ಟತ್ತೆ ಅಂತ. ಬಟ್ ಸ್ಟೋರಿನೇ ಡಿಫ್ರೆಂಟ್ ಇತ್ತು. ತುಮಕೂರೇನೋ ಜಲ್ದಿ ರೀಚ್ ಆಯಿತು. ಬಟ್ ತುಮಕೂರು ಆದ ನಂತರ ತುಂಬ ಕಡೆಗೆ ಈ ಟ್ರೈನು ಸ್ಟಾಪ್ ಮಾಡ್ಕೊತ ಬರೋಕ್ಕೆ ಶುರುವಾಗೋಯಿತು. ಲೈಕ್ ದೊಡ್ಡಬೆಲೆ ಈ ಥರದ ಕೆಲವೊಂದು ಸ್ಟೇಷನ್ಸಲ್ಲಿ ತುಂಬ ಲೈಕ್ ಕೆಲವಷ್ಟು ನಿಮಿಷಗಳ ತನಕ ಸ್ಟಾಪ್ ಮಾಡಿ ಸ್ಲೋ ಆಗಿ ಬರೋಕ್ಕೆ ಶುರುವಾಯಿತು. ಟೈಮ್ ಅರೌಂಡ್ 10:48 ಆಗಿದೆ ನೋಡಿ. ಈಗ ನಾವು ಬಂದುಬಿಟ್ಟು ಚಿಕ್ಕಬಾಣಾವರದಲ್ಲಿದ್ದೀವಿ. ಯಶವಂತಪುರ ಬರೋಷ್ಟರಲ್ಲಿ ಟೈಮ್ ಅರೌಂಡ್ 11 ಗಂಟೆ ಆಗಿತ್ತು. ಅಗೇನ್ ಯಶವಂತಪುರದಲ್ಲೇನು ಜಾಸ್ತಿ ಇವತ್ತು ಕಾಯಿಸ್ತಿಲ್ಲ. ಇಮಿಡಿಯೇಟಾಗಿ ಟ್ರೈನ್ ಮೆಜೆಸ್ಟಿಕ್ ಕಡೆ ಹೊರಡ್ತು. ಸೊ ಈಗೆಲ್ಲ ನೀವು ನೋಡ್ಬೋದು ಓವರಾಲ್ ನಿಮಗೆ ಜರ್ನಿಯಲ್ಲಿ ಟ್ರೈನ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಯಿತು ಮತ್ತು ಎಷ್ಟು ಗಂಟೆಗೆ ಡೆಸ್ಟಿನೇಷನನ್ನು ರೀಚ್ ಆಯಿತು, ಇನ್ ಬಿಟ್ವೀನ್ ಎಷ್ಟು ಸ್ಟೇಷನ್ಸ್ ಪಾಸ್ ಆಗಿದೆ ಮತ್ತು ಎಷ್ಟೋ ತನಕ ವೆಯ್ಟ್ ಆಗಿದೆ. ಸೊ ಇದರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಬೈ ದ ಟೈಮ್ ಮೆಜೆಸ್ಟಿಕ್ ರೀಚ್ ಆಗೋದ್ರಲ್ಲಿ ಅರೌಂಡ್ 11:20 ಆಗಿತ್ತು ನೋಡಿ. 11:20ಕ್ಕೆ ಆಲ್ಮೋಸ್ಟ್ ಮೆಜೆಸ್ಟಿಕ್ ಹತ್ರ ಬಂತು. ಸೊ ಯೂಶ್ವಲಿ ಏನಾದರೂ ಲೈಕ್ ನಿಮಗೆ ಈ ಟ್ರೈನ್ ಬಂದುಬಿಟ್ಟು 6:30ಗೆ ಏನಾದರೂ ಹೊರಡ್ತು ಅಂತಂದರೆ ಶಿವಮೊಗ್ಗದಿಂದ ಅರೌಂಡ್ 11:15 ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮೆಜೆಸ್ಟಿಕ್ ರೀಚ್ ಆಗೋದಕ್ಕೆ. ಬಟ್ ಅದೇ ಏನಾದರೂ 5:15ಗೆ ಹೊರಟ್ರೆ ಅರೌಂಡ್ 10:15 ಹತ್ರದಲ್ಲಿ ನೀವು ಮೆಜೆಸ್ಟಿಕ್ನ ರೀಚ್ ಆಗ್ತೀರಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.